ವಿಷಯದಲ್ಲಿ ಸೇತುಬಂಧದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ 8ಗೆ ಸಂಬಂಧಪಟ್ಟಂತೆ ಹಿಂದಿಯಲ್ಲಿ ಒಂದು ಸಾಫಲ್ಯ ಪರೀಕ್ಷೆ ಹಾಕಿದ್ದೀವಿ. ಪೂರ್ವ ಪರೀಕ್ಷೆ ಎಲ್ಲ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಸೊ 8ನ ಕನ್ನಡ, ಸಮಾಜ ವಿಜ್ಞಾನ ಮತ್ತು ಹಿಂದಿ ಪಾಠದ ಪ್ರಶ್ನೋತ್ತರ ವಿಡಿಯೋಗಳಿದ್ದಾವೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅವುಗಳನ್ನು ನೋಡಿ. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ. ಸೇತುಬಂಧ ವಿಷಯದ ಸಾಫಲ್ಯ ಪರೀಕ್ಷೆ 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ. ಇವು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸೂಕ್ತವಾದ ಆಯ್ಕೆಯನ್ನು ಅದರ ಕ್ರಮಾಕ್ಷರದೊಂದಿಗೆ ತಾವೇನು ಮಾಡಬೇಕಾಗ್ತದೆ, ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗ್ತದೆ. ಪ್ರಶ್ನೆ 1, ಇತಿಹಾಸದ ರಚನೆಗೆ ಅಗತ್ಯವಾದ ಸಾಹಿತ್ಯಾಧಾರದ 2 ಪ್ರಕಾರಗಳು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಬರೀರಿ. ಇನ್ನು 2ನೇದು, ಪ್ರಾಗೈತಿಹಾಸಿಕ ಕಾಲಘಟ್ಟದಲ್ಲಿ ಮಾನವನ ಬೆಂಕಿಯ ಬಳಕೆಯನ್ನು ಆರಂಭಿಸಿದ ಕಾಲ. ಅದು ಹಳೆ ಶಿಲಾಯುಗನೋ, ಮಧ್ಯಶಿಲಾಯುಗನೋ, ನವಶಿಲಾಯುಗನೋ, ಕಬ್ಬಿಣದ ಯುಗನೋ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದ ನಾಗರಿಕತೆ ಯಾವುದು? ಈಜಿಪ್ತ, ಚೀನಾ, ಮೆಸಪೋಟೇಮಿಯಾ, ಹರಪ್ಪ. ಈ ಕೆಳಗಿನ ಸ್ಮಾರಕವನ್ನು ಗಮನಿಸಿ, ಇದು ಯಾವ ನಾಗರಿಕತೆಗೆ ಸಂಬಂಧಿಸಿದೆ? ಈಜಿಪ್ತ, ಚೀನಾ, ಮೆಸಪೋಟೇಮಿಯಾ, ಹರಪ್ಪ ನಾಗರಿಕತೆ. ಕವಿರಾಜ ಮಾರ್ಗ ಬರೆದ ಕವಿ ಯಾರು? ಕಾಳಿದಾಸ, ಶ್ರೀವಿಜಯ, ಸ್ತ್ರೀ ಪುರುಷ, ಮೂರನೇ ಸೋಮೇಶ್ವರ. ಈ ನಕ್ಷೆ ಕೊಟ್ಟಿದ್ದಾರೆ. ಇದು ನಕ್ಷೆ ಯಾವ ಸಾಮ್ರಾಜ್ಯವನ್ನು ಸೂಚಿಸ್ತದೆ? ಅದು ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಮಾನ್ಯಖೇಟದ ರಾಷ್ಟ್ರಕೂಟರು ಅಥವಾ ದ್ವಾರ ಸಮುದ್ರದ ಹೊಯ್ಸಳರು. ಕೆಳಗಿನವುಗಳಲ್ಲಿ ಕನ್ನಡದ ಮೊದಲ ಮುಸ್ಲಿಂ ಕವಿ ಅಂತ ಖ್ಯಾತರಾದ ಸಂತ ಯಾರು? ಕಬೀರ, ಸಂತ ಶಿಶುನಾಳ ಶರೀಫ, ಖ್ವಾಜಾ ಬಂದೇ ನವಾಜ, ಗುರುನಾನಕ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬ್ರಹ್ಮ ಸಮಾಜ ಎಂಬ ಸುಧಾರಣಾ ಸಂಸ್ಥೆಯನ್ನು ಸ್ಥಾಪಿಸಿದವರನ್ನು ಹೆಸರಿಸಿ. ಜ್ಯೋತಿಬಾ ಫುಲೆ, ಸರ್ ಸೈಯದ್ ಖಾನ್, ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್. ಕೆಳಗಿನವರಲ್ಲಿ ಪಂಜಾಬಿನ ಸಿಂಹ ಎಂದು ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಬಾಲ್ ಗಂಗಾಧರ್ ತಿಲಕ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಲಾಲಾ ಲಜಪತ್ ರಾಯ್. ಮುಂದಿನ ಪ್ರಶ್ನೆ, ಮೊಘಲರ ಕೊನೆಯ ದೊರೆಯನ್ನು ಹೆಸರಿಸಿ. ಔರಂಗಜೇಬ, ಫುರುಖ್ ಸಿಯಾರ, 2ನೇ ಆಲಂ ಶಾ, 2ನೇ ಬಹದ್ದೂರ ಶಾ. ಕರ್ನಾಟಕದಲ್ಲಿ ನಡೆದಾಡುವ ದೇವರು ಎಂದು ಖ್ಯಾತರಾದ ಈ ಮಹಾನ್ ಶಿವಶರಣರನ್ನ ಹೆಸರಿಸಿರಿ. ಶ್ರೀ ಶಿವಕುಮಾರ ಸ್ವಾಮೀಜಿ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿ, ಶ್ರೀ ಚನ್ನಬಸವ ಸ್ವಾಮೀಜಿ, ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ. ಮುಂದಿನ ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿಯು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನು ಹೆಸರಿಸಿರಿ. ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಬಾಬು ರಾಜೇಂದ್ರ ಪ್ರಸಾದ, ಸರ್ದಾರ್ ವಲ್ಲಭಭಾಯಿ ಪಟೇಲ. ಮುಂದಿನ ಪ್ರಶ್ನೆ, ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ರಾಷ್ಟ್ರಪತಿಗಳಿಂದ ನೇಮಕಗೊಂಡವರು. ರಾಮನಾಥ್ ಕೋವಿಂದ, ನರೇಂದ್ರ ಮೋದಿ, ಥಾವರ್ ಚಂದ್ ಗೆಹ್ಲೋಟ್, ವಜುಭಾಯಿ ವಾಲಾ. ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನು ಏನಂತ ಕರೀತಾರೆ? ಜನರಲ್, ಅಡ್ಮಿರಲ್, ಏರ್ ಚೀಫ್ ಮಾರ್ಷಲ್, ಕಮಾಂಡೋ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನವನ್ನು ಹೀಗೆಂದು ಕರೆಯುತ್ತಾರೆ? ಸಿಂಹಧ್ವಜ, ಅಶೋಕ ಚಕ್ರ, ಧರ್ಮಪೀಠ, ಸಿಂಹಬುದಿಗೆ. ಈ ಕೆಳಗಿನವುಗಳಲ್ಲಿ 4 ಉಪದಿಕ್ಕುಗಳ ಸರಣಿಗಳನ್ನು ಗುರುತಿಸಿರಿ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ವಾಯವ್ಯ ಈಶಾನ್ಯ ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ ವಾಯವ್ಯ ನೈಋತ್ಯ, ವಾಯವ್ಯ ಈಶಾನ್ಯ ಆಗ್ನೇಯ ನೈಋತ್ಯ. ಈ ಕೆಳಗಿನ ಗೋಳದಲ್ಲಿ ಗುರುತಿಸಲಾಗಿರುವ ಅಕ್ಷಾಂಶವನ್ನು ಹೆಸರಿಸಿರಿ. 0 ಡಿಗ್ರಿ ಅಕ್ಷಾಂಶ, 23.5 ಡಿಗ್ರಿ ಉತ್ತರ ಅಕ್ಷಾಂಶ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, 90 ಡಿಗ್ರಿ ಉತ್ತರ ಅಕ್ಷಾಂಶ. ವೈಪರೀತ್ಯಗಳ ಭೂಖಂಡವೆಂದು ಯಾವ ಭೂಖಂಡವನ್ನು ಕರೆಯಲಾಗಿದೆ?
ಏಷಿಯಾ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಉತ್ತರ ಅಮೇರಿಕಾ ಖಂಡ. ಕಡೆ ಪ್ರಶ್ನೆ, ಅಂಟಾರ್ಕ್ಟಿಕ್ ಖಂಡದಲ್ಲಿ ಸ್ಥಾಪಿಸಲಾಗಿರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು? ಮೈತ್ರಿ, ಪೃಥ್ವಿ, ಆರ್ಯಭಟ, ಸಂಗಮ. ಇಷ್ಟು ಇಲ್ಲಿ 10 ಬುನಾದಿ ಸಾಮರ್ಥ್ಯಗಳ ಮೇಲೆ ನಾವು ಎರಡೆರಡು ಪ್ರಶ್ನೆಗಳನ್ನು ಹಾಕಿದ್ದೀವಿ. ಅದನ್ನು 10 ಅಂತ ಕನ್ಸಿಡರ್ ಮಾಡಬೇಕು. ಒಂದು ಬುನಾದಿ ಸಾಮರ್ಥ್ಯದ ಮೇಲೆ 2 ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ಲೈನ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ತಾವುಗಳು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.